ಸರ್ ನಮಸ್ತೆ. ನಮಸ್ತೆ ಸರ್, ಯಾವಾಗ ಆರಂಭ ಆಯಿತು ಅಗಸ್ತ್ಯೇಶ್ವರ ಕೃಷಿ ಪತ್ತಿನ ಸಹಕಾರಿ ಸಂಘ? ಸುಮಾರು 97 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು. 97 ವರ್ಷ, 3 ವರ್ಷದ ಶತಮಾನದಲ್ಲಿ ಅಂದರೆ ನಮಗೆ ಅಂಕಿಅಂಶದ ಮಾಹಿತಿ ಪ್ರಕಾರ ಗುಯ್ಯ ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭವಾದಂತಹ ಒಂದು ಸಂಘ ಇತ್ತು. ಹಾಗಾಗಿ ಗುಯ್ಯ ಅಗಸ್ತ್ಯೇಶ್ವರ ಕೃಷಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತೇಳಿ ಹೆಸರಾಗಿದೆ ಗುಯ್ಯ ಗ್ರಾಮದಲ್ಲಿ ಆದ ಕಾರಣ. ನಂತರ ದಿನಗಳಲ್ಲಿ ನಮ್ಮ ಇಲ್ಲಿ ಸಿದ್ದಾಪುರದಲ್ಲಿ ಪ್ರಾರಂಭವಾದಾಗ ಕುಕ್ಕನೂರು ದೇವಯ್ಯ ಅಂತ ಹೇಳುವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರಥಮ ಅಧ್ಯಕ್ಷರು ಅಂತೇಳಿ ನಾವು ಸ್ಥಾಪಕಾಧ್ಯಕ್ಷರಾಗಿ ಅವರು ಪ್ರಾರಂಭಿಸಿದ್ರಿಂದ ನಂತರ ದಿನಗಳಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಬ್ಯಾಂಕಿಂಗ್ ವ್ಯವಸ್ಥೆ ಇರಲಿಲ್ಲ, ಆದರೆ ಬೇರೆ ಎಲ್ಲ ರೀತಿಯ ವ್ಯವಹಾರ ನಡೀತಾ ಇತ್ತು. ಅದು ಗ್ರೇನ್ ಬ್ಯಾಂಕ್, ದವಸ ಭಂಡಾರ ಇದೆ, ಇದು ಕೂಡ ನಡೀತಾ ಇತ್ತು. ಕ್ರಮೇಣ ಈ ನಮ್ಮ ಗ್ರೇನ್ ಬ್ಯಾಂಕ್ ಏನಿತ್ತು, ದವಸ ಭಂಡಾರ ಅದು ಮುಚ್ಚಿಗೆ ಆಯಿತು. ನಂತರ ಆ ಜಾಗ ಕೂಡ ನಮ್ಮ ಹೆಸರಿಗೆ, ಬ್ಯಾಂಕಿನ ಹೆಸರಿಗೆ ಇದಾಯಿತು, ವರ್ಗಾವಣೆ ಆಯಿತು. ಅಲ್ಲಿ ಕೂಡ ನಾವೀಗ ಕೆಲವು ಕಟ್ಟಡಗಳನ್ನ ಕಟ್ಟಿ ಬಾಡಿಗೆ ಕೊಟ್ಟಿದ್ದೇವೆ, ಅಲ್ಲಿ ಕೂಡ ಆದಾಯ ಬರ್ತಾ ಇದೆ. ಜೊತೆಯಲ್ಲಿ ಸುಮಾರು 94-95ನೇ ಸಾಲಿನಲ್ಲಿ ಬ್ಯಾಂಕಿಂಗ್ ವಿಭಾಗ ಪ್ರಾರಂಭ ಆಯಿತು ಇಲ್ಲಿ. ಅದಾದ ನಂತರ ಕ್ರಮೇಣ ನಮ್ಮ ಪೆಟ್ರೋಲ್ ಬಂಕ್ ವ್ಯವಸ್ಥೆ, ಅದು ಮೊದಲನೇ ಪ್ರಾರಂಭದಲ್ಲಿ ನಮಗೆ ಬರೀ ನಮ್ಮ ಗ್ರಾಹಕರಿಗೆ, ನಮ್ಮ ಇಲ್ಲಿಯ ಸದಸ್ಯರಿಗೆ ಮಾತ್ರ ಅಂತೇಳಿ ಕೃಷಿ ಕೊಟ್ಟರು. ನಂತರ ರೆಗ್ಯುಲರ್ ಅದು ಆಯ್ತು. ಡೀಸೆಲ್ ಬಂಕ್ ಕೂಡ ಚೆನ್ನಾಗಿ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಡೀಸೆಲ್ ಬಂಕ್ ಇದೆ, ಪೆಟ್ರೋಲ್ ಬಂಕ್ ಕೂಡ ನಡೀತಾ ಇದೆ. ಅದನ್ನು ಮೈಸೂರು ರಸ್ತೆಯಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಹಂತದಲ್ಲಿ ನಾನು ಸುಮಾರು 97ನೇ ಸಭೆಯಲ್ಲಿ ಇಲ್ಲಿ ಅಧ್ಯಕ್ಷನಾಗಿ ಮೊದಲನೇ ಬಾರಿಗೆ ನೇಮಕ ಆದ. ಮೊದಲು ಉಪಾಧ್ಯಕ್ಷರಾಗಿ 97ರಲ್ಲಿ ಅಧ್ಯಕ್ಷನಾದೆ. ನಂತರ ದಿನಗಳಲ್ಲಿ ಕೆಲಸ ಭಾಳ ಚೆನ್ನಾಗಿ ನಡೀತಾ ಬಂತು, ಪ್ರಗತಿಯಲ್ಲಿ ನಡೀತಾ ಬಂತು. ಬ್ಯಾಂಕ್ ವ್ಯವಸ್ಥೆ ಇರ್ಬೋದು ಅಥವಾ ಬೇರೆ ಇತರ ಎಲ್ಲ ನಮ್ಮ ಕಾರ್ಯಕ್ರಮಗಳು ಏನಿದೆ ತುಂಬ ಯಶಸ್ವಿಯಾಗಿ ನಡೀತಾ ಬಂದ ಕಾರಣ ಎಲ್ಲೂ ಕೂಡ ಒಂದು ರಾಜಕೀಯದ ಪ್ರವೇಶ ರೀತಿಯಲ್ಲಿ ನಾವು ಬೇರೆ ಬೇರೆ ಪಕ್ಷದವರು ನಾವಿದ್ದೇವೆ. ನಾವು ರಾಜಕೀಯದಲ್ಲಿ ಗುರುತಿಸ್ಕೊಂಡಾಗ ಒಂದು ಪಕ್ಷದಲ್ಲಿ ಇರ್ತೀವಿ. ನಾನು ಜಿಲ್ಲಾ ಪಂಚಾಯತಿಯಲ್ಲಿ ಸದಸ್ಯ ಆಗಿದ್ದೆ, ತಾಲೂಕು ಪಂಚಾಯತ್ ಆಗಿದ್ದೆ, ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೆ, ಎಲ್ಲ ಆಗಿದ್ದಾಗ ಕೂಡ ಎಲ್ಲೂ ಇಲ್ಲಿ ಬೇರೆ ಪಕ್ಷದವರು ಇರ್ಬೋದು, ಒಂದು ರಾಜಕೀಯವಾಗಿ ಇದನ್ನು ನೋಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಒಂದು ಯಾವ ರೀತಿಯಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ ಹೇಗೆ ಮುಂದುವರಿಬೇಕಾಗ್ತದೆ ಅದಕ್ಕೆ ಸಹಕಾರ ನೀಡ್ತಾ ಬಂತು. ನಾವು ಕೂಡ ಅಷ್ಟೇ ನಮ್ಮ ಆಡಳಿತ ಅವಧಿಯಲ್ಲಿ ಎಲ್ಲಿ ಕೂಡ ರಾಜಕೀಯದ ಒಂದು ಆ ವ್ಯವಸ್ಥೆ ಅಡಿಯಲ್ಲಿ ಹೋಗಿ ನಾವು ಕೂಡ ಇಷ್ಟಪಡಲಿಲ್ಲ. ಎಲ್ಲರನ್ನ ಮುಕ್ತವಾಗಿ ಎಲ್ಲರನ್ನ ಸೇರಿಸ್ಕೊಂಡೇ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ. ಚುನಾವಣೆ ನಡೀತು, ಅದು ಒಂದು ರೀತಿಯಲ್ಲಿ ಉತ್ತಮ ವಾತಾವರಣದಲ್ಲಿ ನಡೀತು. ಅಧ್ಯಕ್ಷರಾದ ಮೇಲೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಶುರು ಮಾಡಿದರು. ಹಾಗಾಗಿ ನಮಗೆ ಒಳ್ಳೆಯ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಜೊತೆಯಲ್ಲಿ ನಮಗೆ ಒಳ್ಳೆಯ ಒಂದು ತಂಡ ಇದೆ, ಯಾವುದು ಸಿಬ್ಬಂದಿಯವರ ತಂಡ, ಅದಕ್ಕೆ ನಮ್ಮ ಪ್ರಸನ್ನರವರು ನಾಯಕರಾಗಿದ್ದಾರೆ. ಜೊತೆಯಲ್ಲಿ ಅದಕ್ಕಿಂತ ಹಿಂದೆ ಇದ್ದವರು ಕೂಡ ಒಳ್ಳೆ ಕೆಲಸನ ಮಾಡಿದ್ರು. ಇವರು 94ನೇ ಇಸವಿಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಕುಟುಂಬಸ್ಥರಲ್ಲೂ ಕೂಡ ಸದಸ್ಯರಾಗಿದ್ದಾರೆ. ಅವರ ಅಜ್ಜನೇ ಇಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಎಲ್ಲೊಂದು ಕಡೆ ನಮಗೆ ಒಂದು ತಂಡವಾಗಿ ಕೆಲಸ ಮಾಡಲಿಕ್ಕೆ, ಯೋಜಿತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದ ಕಾರಣವೇ ಇವತ್ತು ಇಷ್ಟು ಪ್ರಗತಿ. ಕಾರಣ ಇವತ್ತು 1 ಕೋಟಿಗಿಂತ ಹೆಚ್ಚು ಲಾಭವನ್ನು ಸತತವಾಗಿ ಕಳೆದ 5-6 ವರ್ಷಗಳನ್ನು ನಾವು ಮಾಡ್ತಾ ಬರ್ತಿದ್ದ ಕಾರಣ ಮುಖ್ಯವಾಗಿ ಒಂದು ನಮ್ಮ ಒಂದು ಯೋಜಿತವಾದಂತಹ ಒಂದು ಕೆಲಸದಿಂದ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಸರ್, ಜೊತೆಗೆ ಏನಂದರೆ ನೋಡಿ, ನೀವು ವಕೀಲರಾಗಿದ್ದೀರಾ. ಸಾಮಾನ್ಯ ಬೇರೆ ನಿಮ್ಗೆ ಕೇಳ್ತಿರ್ಲಿ ಪ್ರಶ್ನೆ ಇಲ್ಲ, ಬೇರೆಯವ್ರಿಗೆ ಅನ್ವಯಿಸಲ್ಲ ಇದು ಪ್ರಶ್ನೆ. ನೀವು ವಕೀಲರಾಗಿದ್ದೀರಾ. ವಕೀಲರಾಗಿದ್ದಂಥವ್ರು ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಇದು. ಈಗ ಕೃಷಿಕರಾಗಿ 24/7 ಕೃಷಿಕರಪ್ಪ ಆದರೆ ಅದ್ರ ಅಗತ್ಯ ಇರುತ್ತೆ. ಜೊತೆಗೆ ಆ ಕೃಷಿಕರ ಬಗ್ಗೆ ಒಂದು ಇದಿರುತ್ತೆ, ಅವರಲ್ಲಿ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ. ಹೇಗಪ್ಪ ಅವ್ರನ್ನ ಮುನ್ನಡೆಸಬೇಕು, ಏನು ಸಮಸ್ಯೆಗಳಿದೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಅಂಥವ್ರು ಬಂದ್ಬಿಟ್ಟು ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಆಗ್ತಕ್ಕಂಥದ್ದು ಸಹಜ, ಅವರೇ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ. ಆದರೆ ನೀವು ವಕೀಲರಾಗಿ ಕೆಲಸವನ್ನು ಮಾಡ್ತಿದ್ದೀರಾ. ಸೊ ಇಂಥ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರ ಯಾಕೆ ನಿಮ್ಮ ಆಯ್ಕೆ ಆಗಿತ್ತು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಮೂಲತಃ ಕೃಷಿಕ, ನಮ್ಮ ಕುಟುಂಬದವರಲ್ಲೇ ಕೃಷಿಕರು. ಸುಮಾರು 7-8 ತಲೆಮಾರಿಂದ ನಮ್ಮ ಕುಟುಂಬದಲ್ಲಿ ನೆಲೆಸಿದ್ದಾರೆ ಪಕ್ಕದ ಗುಯ್ಯ ಗ್ರಾಮದಲ್ಲಿ, ಈ ವ್ಯಾಪ್ತಿಗೆ ಬರುವಂಥದ್ದು. ಅಲ್ಲಿ ನಮಗೆ ಕೃಷಿ ಜಾಗ ಇದೆ, ಕಾಫಿ ತೋಟ ಇದೆ. ಹಾಗೆ ನಮ್ಮ ತಂದೆಯವರು ಕೂಡ ಇದರಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದರು ಈ ಸಹಕಾರ ಸಂಘದಲ್ಲಿ. ನಂತರ ನಾನು ಕೂಡ ಅದರಲ್ಲಿ ಭಾಗವಹಿಸಿ. ಯಾಕೆ ಕಾರಣ ಏನಂತಂದರೆ ಇವತ್ತು ಬೇರೆ ಬೇರೆ ನಮಗೆ ಉದ್ಯೋಗ ಇರ್ಬೋದು, ವೃತ್ತಿ ಇರ್ಬೋದು, ಏನೇ ಇದ್ರೂ ಕೂಡ ಮೂಲ ನಮ್ಮದು ಏನು ಅಂತಂದರೆ ಕೃಷಿ. ಈ ಕೃಷಿಯನ್ನು ಯಾವುದೇ ಸಂದರ್ಭದಲ್ಲಿ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕೃಷಿಯ ಹಿನ್ನೆಲೆಯಲ್ಲಿ ನಾನು ಬಂದವನಾದ ಕಾರಣ ಈ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ನನ್ನ ಒಂದು ಆಶಯ ಇತ್ತು. ಆ ಆಶಯದ ಪ್ರಕಾರ ನಾನು ಇಲ್ಲಿ ಮೊದಲ ಬಾರಿಗೆ ನಾನು ವಕೀಲನಾಗಿ ವೃತ್ತಿ ಪ್ರಾರಂಭ ಮಾಡುವಾಗಲೇ ಇದಕ್ಕೆ ಕೂಡ ನಾನು ಒಂದು ನಮ್ಮ ಗ್ರಾಮದಿಂದ ಎಲ್ಲರೂ ಸೇರಿ ನೀವು ಇಲ್ಲಿ ಒಳ್ಳೆಯ ಇದಾಗುತ್ತೆ ಅಂತೇಳಿ ಆ ರೀತಿಯಲ್ಲಿ ಬಂದವನು ನಾನು.
ಮತ್ತು ಕೃಷಿ ಬಗ್ಗೆ ಸಾಕಷ್ಟು ನನಗೆ ಅನುಭವ ಇದೆ. ಸ್ವತಃ ನಾನೇ ಕೃಷಿಕ. ತೋಟದಲ್ಲಿ ನಮಗೆ ಬಿಡುವಿದ್ದಾಗ ನಾನು ಸ್ವತಃ ಕೆಲಸ ಮಾಡಲಿಕ್ಕೆ ಕೂಡ ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕಾರಣ ಅದರಲ್ಲಿ ಸಿಗುವಂಥ ಒಂದು ನಮಗೆ ಸಂತೋಷ ಇರ್ಬೋದು ಅಥವಾ ಒಂದು ಆನಂದ ಬೇರೆ ಯಾವುದರಲ್ಲಿ ಸಿಗೋದಿಲ್ಲ. ಆ ಕಾರಣದಿಂದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸದಸ್ಯನಾಗಿ ಮತ್ತು ನಂತರ ಅಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮವನ್ನು ಹಾಕೊಳ್ಳಿಕ್ಕೆ ನನಗೆ ಕೂಡ ಒಂದು ರೀತಿಯಲ್ಲಿ ಸುಲಭ ಆಯಿತು ಅಂತ ಹೇಳಿ ನನಗೆ. ಎಸ್, ಖಂಡಿತ ಒಳ್ಳೆ ವಿಚಾರ ಸರ್. ಯಾಕೆಂದರೆ ನಾನು ಆದಷ್ಟು ವಿದ್ಯಾವಂತರು ಬರಬೇಕು. ಕೃಷಿಕರ ಮೇಲೆತ್ತಬೇಕು ಅಂದಾಗ ವಿದ್ಯಾವಂತರು ಇದ್ರೊಳಗಿರಬೇಕು. ಏಕೆಂದರೆ ಆಗುಹೋಗುಗಳು ಅಥವಾ ಏನು ಮಾಡಬೇಕು ಅಥವಾ ಇಲ್ಲಿ ಸೊಸೈಟಿ ಒಳಗೆ ನಡೀತಾ ಇದೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಅವರ ವಿದ್ಯಾವಂತರಾಗಿದ್ದು ಓಕೆ. ಇಲ್ಲ ಸಾಮಾನ್ಯವಾಗಿ ನಾನು ನೋಡಿ ತುಂಬ ಸೊಸೈಟಿಗಳು ನೋಡಿದ್ದೇನೆ, ಅವ್ರಿಗೆ ಸೈನ್ ಮಾಡಲಿಕ್ಕೆ ಬರಲ್ಲ, ಸೀಟಲ್ಲಿ ಕೂತಿರ್ತಾರೆ, ಅಲ್ಲಿ CEO-ಗಳೇನು ಹೇಳ್ತಾರೆ ಅದು ಕಂಪ್ಲೀಟ್ ಫೈನಲ್ ಆಗಿರುತ್ತೆ ಅದು ಅಲ್ಲಿ. ಸರ್ ಜೊತೆಗೆ ಇನ್ನೊಂದೇನೆಂದರೆ ನೋಡಿ ಇಲ್ಲೇನಾಗ್ತದೆ ಅಂತಂದರೆ ಯಾರೇ ಬರಲಿ ಎಕ್ಸ್ಪೆನ್ಸಿವ್ ನೀವಂತಾರೆ ಯಾರೇ ನೀವು ಸೊಸೈಟಿಗೆ ಅಧ್ಯಕ್ಷರಾಗಿ ಅಥವಾ ಆಡಳಿತ ಮಂಡಳಿಯವ್ರು ಬಂದ ತಕ್ಷಣ ನೀವು ಒಬ್ಬರೇ ಬರಲ್ಲ. ಸಾಮಾನ್ಯವಾಗಿ ನೀವು ಬಂದು ಅಧ್ಯಕ್ಷ ಸೀಟಲ್ಲಿ ಕೂತ್ರೆ ನಿಮ್ಮ ಫಾಲೋವರ್ಸ್ ಬಂದು ಆ ಕಡೆ ಈ ಕಡೆ ಸೀಟಲ್ಲಿ ಕೂರ್ತಾರೆ. ಅವ್ರ ಕಾರಣ ಏನಂದರೆ ನಿಮ್ಮನ್ನು ಗೆಲ್ಸಿರ್ತಾರೆ, ನೀವು ಹೋರಾಟ ಮಾಡಿರ್ತಾರೆ, ನಿಮ್ಮಿಂದ ಏನಾದರೂ ಸಹಾಯ ಆಗ್ಬೋದು ಅಥವಾ ಬ್ಯಾಂಕಲ್ಲಿ ನನಗೆ ಏನಾದರೂ ಹೆಲ್ಪ್ ಆಗ್ಬೋದು ಇಂಥ ಹಲವಾರು ಚಿಂತನೆಗಳೊಂದಿಗೆ ಬ್ಯಾಂಕ್ ಒಳಗೆ ಎಂಟ್ರಿ ಆಗ್ತಾರೆ. ಇಲ್ಲೇನಾಗುತ್ತೆ CEO ಯಾರಿಗೆ ಏನಾದರೂ ಹೆಲ್ಪ್ ಮಾಡೋದು ಸಹಾಯ ಮಾಡಬೇಕು ಅಂದಾಗ ಬೈಲ ನೋಡ್ತಾರೆ. ಬೈಲ ಪ್ರಕಾರ ಏನಿದೆಯೋ ಅದು ಆ ರೀತಿಯಲ್ಲಿ ಅವ್ರ ಸಾಲಕ್ಕೆ ಡಾಕ್ಯುಮೆಂಟ್ ಬೇಕಪ್ಪ ಇದನ್ನು ಕೊಟ್ಟರೆ ನಾನು ಕೊಡ್ತೇನೆ ಅನ್ನೋ ಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಅವ್ರ ಚೇರ್ ಫೈನಲ್ ಅಲ್ಲ, ಫೈನಲ್ ಚೇರ್ ನಿಮ್ಮದೇ. ನೀವು ಹೇಳಿದಾಗ ಅವ್ರು ಕೊಡಬೇಕಾಗುತ್ತೆ. ಕೊಡಬೇಡಿ ಅನ್ನೋದಲ್ಲ ಉದ್ದೇಶ. ನೀವು ಇಂಪ್ರೆಸ್ ಮಾಡಬೇಡಿ ಸರ್ ಅವ್ರಿಗೆ ಸಾಲ ಕೊಡಬೇಕು ಅದಲ್ಲ. ನಿಮ್ಮ ಇಂಪಾಲ ಸಾಲ ತಗೋಬಾರ್ದು ಅಂತಿಲ್ಲ. ಆದರೆ ತಗೊಂಡಂಥ ಸಾಲವನ್ನು ವಾಪಸ್ ಕಟ್ಟೋದಿದೆಯಲ್ಲ ಸರ್, ಇದು ತುಂಬ ಕಷ್ಟದ ಕೆಲಸ. ಈ ಸಾಮಾನ್ಯವಾಗಿ ರೈತರಾದ್ರೆ ತಂದು ಕಟ್ಟಿ ಹೋಗ್ತಾರೆ. ಬಟ್ ಇನ್ಫ್ಲೂಯೆನ್ಸಿಂದ ಹೋದಂಥ ಸಾಲ ವಸೂಲಾತಿ ನೀವೇ ಹೋಗ್ಬೇಕಾಗ್ತದೆ. ಅದು CEO-ಗಳು ಆಡೋದು ಇವರಿಂದ ಕಷ್ಟ ಸಾಧ್ಯ. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ಕೇಸ್ ಹಿಂಗೆ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಮಾಡಬೇಕಾಗ್ತದೆ. ಒಂದು ವೇಳೆ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಒಬ್ಬಳ ಬಿಟ್ಟು ಬೇರೆ ಮಾಡ್ಕೊಂಡು ನಿಂತಿರ್ತಾರೆ ಅವರು. ಹೇಳಿ ಸರ್ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದು. ಈಗ ಸಾಲ ವಸೂಲಾತಿ ತಾವು ಹೇಳಿದಾಗೆ ಬಹಳ ಒಂದು ಸಂಕೀರ್ಣವಾದ ವಿಚಾರ. ಕಾರಣ ಏನಂತಂದರೆ ಇವತ್ತು ಕಷ್ಟದಲ್ಲಿರುವವನೇ ಸಾಲ ಪಡ್ಕೊಳ್ಳಿಕ್ಕೆ ಖಂಡಿತ ಸರ್ ಕರೆಕ್ಟ್. ಅದು ಕಳೆದ ಕೆಲವು ವರ್ಷಗಳ ಹಿಂದೆಲ್ಲ ಕೃಷಿಯ ಬಗ್ಗೆ ನಮಗೆ ಗೊತ್ತಿದೆ. ಕಾಫಿ ದರ ಎಲ್ಲ ಎಷ್ಟರ ಮಟ್ಟಿಗೆ ಕುಸಿದಿತ್ತು ಅಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ 400-425 ರೂಪಾಯಿಗೆ ಒಂದು ಚೀಲ ಅದರ ಧಾರಣೆ ಅಷ್ಟೇ ಇದ್ದಿದ್ದು. ಖಂಡಿತ ಸರ್ ಹೌದು. ಆ ದಿವಸದಲ್ಲಿ ಬಹಳ ಕಷ್ಟದಲ್ಲಿದ್ದು ಕೃಷಿಕರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮುಂದುವರಿತಾ ಬಂದ ಹಾಗೆ ಕಳೆದ 2-3 ವರ್ಷಗಳಿಂದ ಸ್ವಲ್ಪ ಒಳ್ಳೆ ಧಾರಣೆ ಸಿಗ್ತಾ ಇದೆ. ಇತ್ತೀಚೆಗೆ ಚೇತರಿಸ್ಕೊಂಡಿದ್ದಾರೆ. ಇವತ್ತು ತಾವು ನೋಡಿರ್ಬೋದು ಒಳ್ಳೊಳ್ಳೆ ವಾಹನಗಳು ಕೂಡ ಬರ್ತಾ ಇದೆ ಜಿಲ್ಲೆಯಾದ್ಯಂತ. ಅದು ಒಂದು ಅದರ ಒಂದು ರಿಸಲ್ಟ್, ಅದು ಫಲಿತಾಂಶದಿಂದ ಆ ರೀತಿ ಆಗಿದೆ. ಆದರೆ ಸಾಲ ಮರುಪಾವತಿ ಸಂದರ್ಭದಲ್ಲಿ ನಮಗೆ ಬೇಸರ ಆಗುವುದು ಅಂತಂದರೆ ಕೆಲವರು ಬಹಳ ಕಷ್ಟಪಟ್ಟು ಸಾಲ ಮರುಪಾವತಿ ಮಾಡ್ತಾರೆ. ಹೌದು. ಕೆಲವರು ಕೈಯಲ್ಲಿ ಹಣ ಇದ್ರೂ ಕೂಡ ಕಟ್ಟದಂತ ಪರಿಸ್ಥಿತಿ 3% ಸರ್ 97% ನೀವು ಹೇಳಿದಾಗ ತಕ್ಷಣ ಫೋನ್ ಮಾಡಿ ಕಟ್ಟ ಹೋಗ್ತಾರೆ. ಕೆಲವರು ಹೇಗೆಂದರೆ ಕೈಯಲ್ಲಿ ಹಣ ಇದ್ರೂ ಕೂಡ ಮರುಪಾವತಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಪ್ರಸಂಗ ನಮ್ಮ ಕಣ್ಣ ಮುಂದೆ ನಾವು ನೋಡ್ತೀವಿ. ಅಂಥವ್ರದ್ದು ನಾವು ನೇರವಾಗಿ ಅವರಿಗೆ ನಿಷ್ಠುರ ಆಗೋ ರೀತಿಯಲ್ಲಿ ಮಾತಾಡದೆ ಮನವೊಲಿಸಿ ಅವ್ರನ್ನ ಬ್ಯಾಂಕ್ನಲ್ಲಿ ಕೂಡ ಬಂದಾಗ ಅವರಿಗೆ ಮನವೊಲಿಸಿ ನೋಡಿ ಸಮಸ್ಯೆ ಇರುತ್ತೆ, ತಾವು ಒಬ್ಬರು ಈ ರೀತಿ ಮಾಡುವಂಥ ಹೇಗೆ ಸಮಸ್ಯೆಗಳು ಎದುರಿಸ್ತೇವೆ ಅಂತೇಳಿ ವಿಚಾರವನ್ನೆಲ್ಲ ಅವರಿಗೆ ಮನದಟ್ಟು ಮಾಡಿ ಆದಷ್ಟು ಮಟ್ಟಿಗೆ ಈ ಪ್ರಕರಣವನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗದೆ ಅಥವಾ AR ನಮ್ಮ ರಿಜಿಸ್ಟ್ರಾರ್ ಯಾರಿದ್ದಾರೆ ಅವರ ಮುಂದೆ ತಗೊಂಡು ಹೋಗದೆ ಇವರು ನಮ್ಮ ಮಟ್ಟದಲ್ಲೇ ಅದನ್ನು ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟು ನಾವು ಅದನ್ನು ಸಾಕಷ್ಟು ನಾವು ಯಶಸ್ವಿ ಆಗಿದ್ದೇವೆ. ಯಾಕಂದ್ರೆ ವಕೀಲರಾಗಿದ್ದೀರಾ, ಸೊ ಹಾಗಾಗಿ ಅದು ಸುಲಭ ಆಗ್ತದೆ ನಿಮಗೆ ಬೇರೆಯವ್ರಿಗೆಲ್ಲ ಹೋಲಿಸಿದ್ರೆ. ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಏನೋ ಮಾಡ್ಬೋದು ಕೃಷಿ ಅವರು ಮಾತಾಡಿಸಿ. ಸರ್ ಜೊತೆಗೆ ನೋಡಿ ನೀವು ಅಧ್ಯಕ್ಷರಾಗಿ ಅಥವಾ ಡೈರೆಕ್ಟರ್ ಆಗಿ ಈ ಒಂದು ಬ್ಯಾಂಕಿಗೆ ಬಂದಾಗ ಈ ಬ್ಯಾಂಕಿನ ಸ್ಥಿತಿಗತಿ ಹೇಗಿತ್ತು, ಬಂದ ನಂತರ ತುಂಬ ಲಾಂಗ್ ಟರ್ಮ್ ನೀವು ಅಧ್ಯಕ್ಷರಾಗಿದ್ದೀರಾ, ಮಾಡಿದಂಥ ಬದಲಾವಣೆಗಳೇನು, ನಿಮ್ಮ ಸಾಧನೆಗಳೇನು ಹೇಳೋದಾದ್ರೆ ವೈಯಕ್ತಿಕವಾಗಿ ಈ ಬ್ಯಾಂಕಿಗೆ ಮಾಡಿದಂಥ ಸಾಧನೆಗಳ ಬಗ್ಗೆ ಮಾತಾಡೋದಾದ್ರೆ ಸರ್. ಎಲ್ಲಕ್ಕಿಂತ ಮೊದಲನೇದಾಗಿ ನಾನು ಬಂದಾಗ ತೀರಾ ಹದಗೆಟ್ಟು ಹೋಗಿತ್ತು ಅಂತ ಹೇಳಿ ನಾನು ಬಯಸೋದಿಲ್ಲ. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಬ್ಯಾಂಕ್ ಪ್ರಾರಂಭ ಆಗಿತ್ತು, ಸ್ವಲ್ಪ ಮಟ್ಟಿಗೆ ಒಂದು 1 ಲಕ್ಷ ಲಾಭ ಕೂಡ ಇರಲಿಲ್ಲ. ಅದು ಕೂಡ ಚೆನ್ನಾಗಿ ನಡೀತಾ ಇತ್ತು, ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನಾನು ಬಂದ ನಂತರ ನಾನು ಕೊಟ್ಟಂತ ಮೊದಲ ಆದ್ಯತೆ ಏನು ಅಂತಂದ್ರೆ ಇಲ್ಲಿ ಪಾರದರ್ಶಕತೆ ಮತ್ತು ಒಂದು ಮುಕ್ತ ವಾತಾವರಣ. ಸಿಬ್ಬಂದಿಯವರು ನಾವು ಆಡಳಿತ ಮಂಡಳಿ ಯಾರಿದ್ದೇವೆ ಒಂದು ಮುಕ್ತ ವಾತಾವರಣದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಕಾರಣ ಇದು 2 ಚಕ್ರ ಇದ್ದಾಗೆ ಒಂದು ವಾಹನದ 2 ಒಂದು ನಾವು ಉಳುಮೆ ಮಾಡುವಾಗ 2 ಎತ್ತುಗಳನ್ನ ಕಟ್ಟಿದ್ರೆ ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ಆಗೋದಿಲ್ಲ. ಏರಿಗೆ ಆಗೋದಿಲ್ಲ. ಹಾಗೆ ಸಿಬ್ಬಂದಿಯವರ ಜೊತೆಯಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಅವರು ಕೂಡ ಬಹಳ ಚೆನ್ನಾಗಿ ನಮ್ಮ ಏನು ಆಶೆಗಳೇನಿದೆ, ನಮ್ಮ ಮಾರ್ಗದರ್ಶನ ಏನಿದೆ ಆ ಪ್ರಕಾರ ಬಹಳ ಪಾರದರ್ಶಕತೆಯಿಂದ ಎಲ್ಲೂ ಕೂಡ ಒಂದು ಭ್ರಷ್ಟಾಚಾರಕ್ಕಾಗಲಿ ಅಥವಾ ಬೇರೆ ಇದಕ್ಕೆ ನಾವು ಒಂದು ಎಡೆ ಮಾಡಿಕೊಡಲಿಲ್ಲ. ನಮ್ಮ ಸಿಬ್ಬಂದಿಯವರ ಮನಸ್ಸಲ್ಲಾಗಲಿ ನಮ್ಮ ಆಡಳಿತ ಮಂಡಳಿಯವರ ಮನಸ್ಸಲ್ಲಿ ಅಂಥ ಒಂದು ಭಾವನೆ ಬರದ ರೀತಿಯಲ್ಲಿ ಅದಕ್ಕೆ ಮೊದಲನೇ ಆದ್ಯತೆ ನಾನು ಕೊಟ್ಟೆ. ಆ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಅದು ಬಹಳಷ್ಟು ಪ್ರಯೋಜನ ಆಯಿತು ನಮಗೆ. ಎರಡನೇದಾಗಿ ಏನಂತಂದರೆ
ನಮ್ಮಲ್ಲಿರ್ತಕ್ಕಂಥ ವ್ಯಾಪಾರಗಳು ಕೆಲವೊಂದು ನಮಗೆ ಲಾಭ ತರದಂಥ ವ್ಯಾಪಾರಗಳನ್ನ ಕೈಬಿಟ್ಟು ಲಾಭ ಬರುವಂಥ ವ್ಯಾಪಾರಗಳನ್ನ ಅದಕ್ಕೆ ಉತ್ತೇಜನವನ್ನು ನೀಡಿ ಜೊತೆಲಿ ಗ್ರಾಹಕರು ನಮಗೆ ಯಾರಿದ್ದಾರೆ ಅದು ನಮ್ಮ ಸದಸ್ಯರಲ್ಲದವರು ಕೂಡ ವ್ಯವಹಾರ ಮಾಡ್ತಾ ಇದ್ದಾರೆ ನಮ್ಮಲ್ಲಿ, ಅವರನ್ನ ಕೂಡ ಗಮನ ಬೇಕು. ಅದಕ್ಕೆ ಏನು ಬೇಕು ಆ ಬಗ್ಗೆ ಕೂಡ ನಾವು ಗಮನ ಹರಿಸಿ ಒಂದು ಯೋಜಿತವಾಗಿ, ಕಾರಣ ಜೊತೆಯಲ್ಲಿ ಹೊಸ ಹೊಸ ಕಟ್ಟಡಗಳನ್ನ ಕಟ್ಟಲು ಶುರು ಮಾಡ್ತೀವಿ ನಾವು, ಜೊತೆಲಿ ಹೊಸ ಒಂದು ಬಿಲ್ಡಿಂಗ್ ಆಗಬೇಕು ಅಂತ ಕಳೆದ 10 ವರ್ಷಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಕಟ್ಟಡ ಹಳೆದಾಗಿತ್ತು, ಅದನ್ನ ಮೊದಲನೇ ಹಂತವಾಗಿ ನಾವು ಈಗಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಡವನ್ನು ಕಟ್ಟಿ ಇಲ್ಲಿಗೆ ಸ್ಥಳಾಂತರಗೊಂಡಿದ್ದೇವೆ. ಇವಾಗ ಮುಂದೆ ನಾವು ಪುನಃ ಹೊಸ ಏನು ನಮ್ಮ ಮೂಲ ಕಟ್ಟಡ ಏನಿತ್ತು ಅಲ್ಲಿ ಸುಮಾರು 4-4.5 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಅನ್ನ ಅಲ್ಲಿ ಕಟ್ಟಿ ಅಲ್ಲಿ ಬಾಡಿಗೆ ನೀಡೋದು ಅಥವಾ ನಾವೇ ಮಾಡೋದ ಬೇರೆ ಬೇರೆ ಒಂದು ನಮ್ಮ ಒಂದು ಇದಿದೆ, ಒಂದು ಪ್ಲಾನಿಂಗ್ ಇದೆ. ಆ ಪ್ರಕಾರ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕೆಲಸ ಮಾಡಿ ಹೆಚ್ಚು ಲಾಭವನ್ನು ಗಳಿಸ್ಕೊಂಡು ಗ್ರಾಹಕರಿಗೆ ಸದಸ್ಯರಿಗೆ ಒಳ್ಳೆಯ ಒಂದು ಪ್ರಯೋಜನ ನೀಡಲಿಕ್ಕೆ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ಎಲ್ಲೊಂದು ಕಡೆ ಹಂತ ಹಂತವಾಗಿ ಎಲ್ಲೊಂದು ಕಡೆ ಒಂದೇ ರೀತಿ ಲಾಭವನ್ನು ಜಾಸ್ತಿ ಮಾಡಿ ನಾವು ತೋರಿಸ್ಬೇಕು ಜನರಿಗೆ, ಆ ಒಂದು ಪತ್ರಿಕೆಯಲ್ಲಿ ಬರಬೇಕು ಅಂತ ಉದ್ದೇಶ ನಮಗೆ ಯಾವತ್ತೂ ಇರಲಿಲ್ಲ. ಗ್ರ್ಯಾಜುವಲ್ ಆಗಿ ನಿಧಾನವಾಗಿ ಏರುಗತಿಯಲ್ಲಿ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಕೆಲವು ಬ್ಯಾಂಕ್ಗಳಲ್ಲಿ ಅಥವಾ ಸಂಘಗಳಲ್ಲಿ ಈ ವರ್ಷ 50 ಲಕ್ಷ ಲಾಭ ಇದ್ರೆ ಮುಂದಿನ ವರ್ಷ 40-35 ಬಂದ್ಬಿಡ್ತೇನೆ. ಹಂತ ಹಂತವಾಗಿ ನೀವು ಗಮನಿಸಿದ್ರೆ ನಮ್ಮ ಪ್ರಗತಿ ಒಂದು ಪಕ್ಷಿ ನೋಟ್ ಏನಿದೆ ಅದನ್ನು ನೀವು ಗಮನಿಸಿದ್ರೆ ನಿಮಗೆ ಅಂಕಿಅಂಶನ ಕೊಡ್ತೇನೆ. ಪ್ರತಿ ವರ್ಷ ನಮಗೆ 5 ಲಕ್ಷ 10 ಲಕ್ಷ ಹೀಗೆ ಲಾಭವನ್ನು ಏರುಗತಿಯಲ್ಲಿ ದಾಟಿ ನಾವು ಬಂದಿದೆ. ಎಲ್ಲೋ ಒಂದು ಕಡೆ ಮೇಲೆ ಬಂದು ಪುನಃ ಕೆಳಗೆ ಹೋಗೋದಾಗಲಿ ಅಥವಾ ಯಾವುದೋ ಒಂದು ಈ ಅಂಕಿಅಂಶ ನೀಡುವಾಗ ಅಥವಾ ಅಕೌಂಟ್ಸ್ ನಾವು ಇದು ಮಾಡುವಾಗ ಕೆಲವೊಮ್ಮೆ ಏನಾಗ್ತದೆ ಬರ್ಲಿಕ್ಕಿರೋ ಲಾಭವನ್ನು ಕೂಡ ಸೇರಿಸಿ ಒಂದು ಲಾಭ ತೋರಿಸ್ತಾರೆ. ನಾವು ಯಾವುದೇ ವರ್ಷದಲ್ಲಿ ಆ ರೀತಿ ಮಾಡ್ಲಿಕ್ಕೆ ಹೋಗಿಲ್ಲ. ನಮಗೆ ಆ್ಯಕ್ಚುಲ್ ಆಗಿ ಏನು ಬಂದಿದೆ ಅದು ಬಡ್ಡಿ ಇರ್ಬೋದು, ಸರ್ಕಾರದಿಂದ ಬರುವ ಬಡ್ಡಿ ಇರ್ಬೋದು, ನಮ್ಮ ಸಾಲಗಾರರಿಂದ ಬರೋ ಬಡ್ಡಿ ಇರ್ಬೋದು, ಇವುಗಳನ್ನು ನಾವು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ವಿ ಅಂತಂದರೆ ಅದನ್ನು ಬಹಳ ಸೂಕ್ಷ್ಮವಾಗಿ ಅಂದರೆ ನೈಜವಾಗಿ ಏನು ಬಂದಿದೆ ಅದನ್ನು ಮಾತ್ರ ತೋರಿಸ್ಕೊಂಡು ಬಂದಿದ್ದರಿಂದ ನಮಗೆ ಹಂತ ಹಂತವಾಗಿ ಲಾಭವನ್ನು ಏರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಎಸ್ ಆಫ್ ಕೋರ್ಸ್. ಯಾಕೆಂತಂದರೆ ನಾವು ಕುಶಾಲನಗರದಲ್ಲಿ ನೋಡ್ತಿದ್ದೇವೆ, ಅಲ್ಲಿ ಇರದೇ ಲಾಭ ಒಂದು, ಇವ್ರು ಹೊರಗಡೆ ಕೊಡ್ತಾ ಇರ್ತಕ್ಕಂಥದ್ದೇ ಒಂದು, ಜೊತೆಗೆ ಸಾಲವನ್ನೇ ಕಟ್ಟಿರಲ್ಲ ಇವ್ರು ಮತ್ತವರಿಗೆ ಸಾಲವನ್ನು ಕೊಟ್ಟು ಸಾಲವನ್ನು 100% ವಸೂಲಾತಿ ಅಂತ ಕೊಡ್ತಕ್ಕಂಥದ್ದು. ಇದು ಆಕ್ಚುಲಿ ಒಳ್ಳೆ ವಿಚಾರ ಅಲ್ಲ. ಯಾಕೆಂದರೆ 5,000 ರೂಪಾಯಿ ಕೊಡ್ತಾ ಇದ್ದವ್ರು 10,000 ಕೊಟ್ಟರೆ ಮತ್ತೊಂದು 10,000 ತನಕ ಕಟ್ತಾರೆ. 5,000 ಕಟ್ಟಿಲ್ಲ, 10,000 ಯಾವಾಗ ಕಟ್ತಾರೆ? ಎಷ್ಟು ಸರಿ ಇವ್ರಿಗೆ ಹೀಗೆ ಟರ್ನ್ ಓವರ್ ಮಾಡ್ತಾ ಹೋಗ್ತಾರೆ. ಹೌದು, ನಿಜವಾಗ್ಲೂ ಇದು ಸರಿಯಾದ ಕ್ರಮ ಅಲ್ಲ, ಆರ್ಗ್ಯಾನಿಕ್ ಕ್ರಮ ಅಲ್ಲ. ಇವ್ರು ಹೇಗೆ ಅಂದ್ರೆ ಏನೋ ಒಂದು ರೀತಿ ನಾನು ತೋರಿಸ್ಬೇಕು, ನಾನು ಅಧ್ಯಕ್ಷನ ಆಗಿದ್ದೇನೆ ಅನ್ನೋ ಆ ಕ್ಷಣಕ್ಕೆ ಅಷ್ಟೇ ಒಳ್ಳೆಯದು ಕಾಣಬಹುದು. ದಿನಗಳಲ್ಲಿ ಲಾಂಗ್ ರನ್ನಲ್ಲಿ ಕಷ್ಟ ಆಗುತ್ತೆ ಸರ್, ಖಂಡಿತವಾಗ್ಲೂ. ಯಾಕೆಂದ್ರೆ ವಸೂಲಾತಿ ನೋಡಪ್ಪ ನೀನು ಕಟ್ಟು, ನೀನು ಎಷ್ಟು ಬೇಕಾದ್ರೂ ಸಾಲ ತಗ, ಈ ಹಂತದಲ್ಲಿ ಮಾತ್ರ ಇರಬೇಕು ಬ್ಯಾಂಕ್ಗಳು ಸರ್. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ ನೋಡಿ, ನಾನು ಇದು ಲಾಸ್ಟಿಗೆ ಕೇಳ್ತಿರ್ತಕ್ಕಂಥ ಪ್ರಶ್ನೆ ನಿಮಗೆ ಮೊದಲೇ ಕೇಳ್ಬಿಡ್ತೇನೆ. ಏನಂದರೆ ಈ ಸಿಬ್ಬಂದಿಗಳಿದ್ದಾರಲ್ಲ ಸರ್, ನಾವು ಸಾಮಾನ್ಯವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋದರೆ ಗಂಟೆ ಹೊಡೆದಾಗಿ 3ಕ್ಕೆ ಲಾಸ್ಟ್ 1 ಸೆಕೆಂಡ್ ಕೂಡ ಅವ್ರು ಎಕ್ಸ್ಟ್ರಾ ಕೆಲಸ ಮಾಡಲ್ಲ. ಆದರೆ ಈ ಸಿಬ್ಬಂದಿಗಳು ಹಾಗಲ್ಲ. ಕೋಆಪರೇಟಿವ್ ಬ್ಯಾಂಕಲ್ಲಿ 24x7 ಕೆಲಸ ಮಾಡ್ತಾರೆ. ರಾತ್ರಿ 8 ಗಂಟೆಗೆ ಯಾರಾದರೂ ಬಂದು ದುಡ್ಡು ಕಟ್ತೀರಿ ಅಂದ್ರೆ ಕಾಯ್ದುಬಿಟ್ಟು ಅವ್ರದ್ದು ದುಡ್ಡು ಕಟ್ಟಿಸ್ಕೊಂಡು ಮನೆಗೆ ಹೋಗ್ತಾರೆ. ಆದರೆ ಅವರಿಗೆ ಸಿಗೋ ಸವಲತ್ತು, ಇವರಿಗೆ ಸಿಗೋ ಸವಲತ್ತುಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬಿಟ್ರೆ ಲಾಟ್ ಆಫ್ ಡಿಫ್ರೆನ್ಸ್ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಆದರೆ ಹಾಗಂತೇಳಿ ಲಾಭವನ್ನು ಮೀರಿ ಕೊಡ್ಲಿಕ್ಕಾಗಲ್ಲ. ಸೊ ಇದ್ದುದರಲ್ಲಿ ಅವ್ರು ತೃಪ್ತಿ ಆಗಬೇಕು. ಇಲ್ಲಿ ಕೂತ್ಕೊಂಡು CEO ಬ್ಯಾಚ್ ಕೂತ್ಬಿಟ್ಟು ನನ್ನ ಮಗನ ಫೀಸ್ ಕಟ್ಟಿಲ್ಲ, ನಾನು ಅದು ಯಾರೋ ಒಬ್ರು ದುಡ್ಡು ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ, ಈ ಥರ ಚಿಂತೆಗಳಾಗಬಾರ್ದು ಅವ್ರಿಗೆ. ಕೊನೆ ಪಕ್ಷ ಅವರೊಂದು ನೆಮ್ಮದಿ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಸವಲತ್ತನ್ನು ಕೊಡಿ ಅನ್ನೋದು ನಮ್ಮ ಆಶಯ. ಸೊ ಹಾಗಾಗಿ ಆ ಒಂದು ನಿಮ್ಮ ಬ್ಯಾಂಕ್ ಸಿಬ್ಬಂದಿಯ ಸವಲತ್ತುಗಳ ಬಗ್ಗೆ, ಸಂಬಳದ ಬಗ್ಗೆ ಮಾತನಾಡಿದ್ರೆ ಅಧ್ಯಕ್ಷರಾಗಿ ಅದೇ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಬ್ಯಾಂಕ್ ವಿಭಾಗದಲ್ಲಿರ್ಬೋದು, ಸಂಘದ ಸದಸ್ಯ ನೌಕರನಾಗಿ ಅವರಿಗೆ ಸರ್ಕಾರದ ವತಿಯಿಂದ ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬೇರೆ ಬೇರೆ ಗ್ರಾಚ್ಯುಟಿ ಇರ್ಬೋದು ಅಥವಾ ನಮ್ಮ ಎಲ್ಲ ಅವರಿಗೆ ಅದು ಸಿಗುವಂಥದ್ದು. ಅದರ ಜೊತೆಯಲ್ಲಿ ಈ ಹೊಸ ಸ್ಕೀಮ್ಗಳೇನು ಬರ್ತಾ ಇದೆ ಅದನ್ನು ನಾವು ಕೊಡ್ತಾ ಇದ್ದೀವಿ ಅವರಿಗೆ. ಹಾಗಾಗಿ ಒಳ್ಳೆಯ ಒಂದು ವೇತನ ಅವರಿಗೆ ಸಿಗ್ತಾ ಇದೆ. ಕಾರಣ ಎಷ್ಟೇ, ಸಂಘ ಇಷ್ಟು ಲಾಭ ಗಳಿಸಲಿಕ್ಕೆ ಅವ್ರದ್ದು ಕೂಡ ಪಾತ್ರ ಬಹಳಷ್ಟು ಮುಖ್ಯ ಇದೆ. ಹೌದು, ಖಂಡಿತ ಸರ್. ಸಂಘದಲ್ಲಿ ಸಿಬ್ಬಂದಿಯವರ ಬಗ್ಗೆ ನಾನು ಎಷ್ಟು ಹೇಳೋದು ಸಾಲೋದಿಲ್ಲ. ಕಾರಣ ಏನಂತಂದರೆ ಇಲ್ಲಿ ಒಬ್ಬರು ಬ್ಯಾಂಕ್ ವ್ಯವಹಾರ ಮಾಡಲಿಕ್ಕೆ ಬಂದಾಗ ಅವರಿಗೆ ಒಂದು ಬರವಣಿಗೆಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಮಾಡಿಕೊಡ್ತಾರೆ. ಹೌದು ಸರ್, ಖಂಡಿತ. ಕಾರಣ ಕೆಲವರಿಗೆ ಅಕ್ಷರಾಭ್ಯಾಸ ಇರೋದಿಲ್ಲ. ಕೆಲವು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದಾಗ ಅಲ್ಲಿ ಸರಿಗೆ ಮಾತನ್ನೇ ಆಡಿಸೋದಿಲ್ಲ. ಆ ರೀತಿ ಇರುವಾಗ ಇಲ್ಲಿ ನಮ್ಮ ಇದರಲ್ಲಿ ಬ್ಯಾಂಕ್ನಲ್ಲಿ ಒಂದು ಆಭರಣ ಸಾಲ ಇರ್ಬೋದು ಅಥವಾ ಬೇರೆ ನಮ್ಮ ಉಳಿತಾಯ ಖಾತೆ ಇರ್ಬೋದು, ಇದನ್ನೆಲ್ಲವನ್ನು ಮಾಡಲಿಕ್ಕೆ ಜನ ಬಂದಾಗ ಅಷ್ಟು ರೀತಿ ಒಳ್ಳೆ ಇದನ್ನು ಕೊಡ್ತಾರೆ, ಸೇವೆಯನ್ನು ಕೊಡ್ತಾ ಇದ್ದಾರೆ. ಖಂಡಿತ ಸರ್, ಮಾತೇ ಇಲ್ಲ. ಹೌದು, ಆ ಕಾರಣದಲ್ಲೇ ನಮ್ಮ ಇಲ್ಲಿ ಇಷ್ಟು ಲಾಭಕ್ಕೆ ಬರಲಿಕ್ಕೆ ಸಾಧ್ಯ ಇದೆ.
ಹೌದು. ಅಲ್ಲ, ಅದನ್ನ ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಇಲ್ಲ ಸರ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದರೆ ಸತ್ಯ, ಎಲ್ಲ ಸಹಕಾರಿ ಸಂಘಗಳಲ್ಲೂ ಹೀಗೆ ನಿರ್ವಹಿಸ್ತಾರೆ ಕಾರ್ಯವನ್ನು. ಆದರೆ ಕೆಲವು ಸಹಕಾರಿ ಸಂಘಗಳಲ್ಲಿ ಅದನ್ನ ಲಾಸಿಗೆ ತಗೊಂಡೋಕ್ಕೂ ನಿರ್ವಹಿಸಿರ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಒಳ್ಳೆ ಸಹಕಾರಿ ಸಂಘ ಯಾವ ಬೆಳೆದಿರ್ತವೋ ಅಲ್ಲೆಲ್ಲ ಕೂಡ ಸಿಬ್ಬಂದಿಗಳು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ ಸರ್. ಜೊತೆಗೆ ಇನ್ನೊಂದೇನೆಂದರೆ, ಈ ಸಾಲ ವಿಚಾರವನ್ನು ನೀವು ಎಷ್ಟೆಲ್ಲ ಯಾವೆಲ್ಲ ಸಾಲ ನಿಮ್ಮ ಬ್ಯಾಂಕಲ್ಲಿ ಸಿಗ್ತದೆ, ಗ್ರಾಹಕರು ಯಾರೆಲ್ಲ ನಿಮ್ಮ ಬ್ಯಾಂಕಿಗೆ ಬಂದು ಸಾಲವನ್ನು ಪಡ್ಕೋಬೋದು, ಏನೆಲ್ಲ ಸಾಲಗಳನ್ನು ಕೊಡ್ತಾ ಇದ್ದೀರಾ ಈಗ ಪ್ರೆಸೆಂಟ್? ಸಾಲಗಳನ್ನು ಮುಖ್ಯವಾಗಿ ನಾವು ಕೃಷಿ ಮತ್ತು ಸಹಕಾರ ಸಂಘ ಆದ ಕಾರಣ ಸರ್ಕಾರದ ಸಿಗ್ತಕ್ಕಂಥ ಕೆಲವೊಂದು ಬಡ್ಡಿ ರಹಿತ ಸಾಲ ಇರ್ಬೋದು, ಜೊತೆಯಲ್ಲಿ ಕಡಿಮೆ ಬಡ್ಡಿಯ ಸಾಲ ಇರ್ಬೋದು, ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಕೃಷಿ ಕಾರ್ಮಿಕರು ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಅಂಗಡಿ ನಡೆಸತಕ್ಕಂಥ ವ್ಯಾಪಾರಸ್ಥರು ಇರ್ಬೋದು, ಅವರಿಗೆ ಅಂತಂದರೆ ಹಣದ ಅವಶ್ಯಕತೆ ಇರ್ತದೆ. ಅವರಿಗೆ ಆಭರಣ ಸಾಲ ನೀಡೋದ್ರ ಜೊತೆಯಲ್ಲಿ ನಾವು ಬೇರೆ ಬೇರೆ ಪಿಗ್ಮಿ ಸಾಲವನ್ನು, ಪಿಗ್ಮಿ ಅಕೌಂಟ್ ಕೂಡ ನಾವು ಇದು ಮಾಡ್ತಾ ಇದ್ದೀವಿ. ಅವರಿಗೆ ಆ ಸಾಲ ನೀಡೋದು, ಈ ರೀತಿ ಎಲ್ಲ ಸಾಲಗಳನ್ನು ನಾವು ಕೊಡಲಿಕ್ಕೆ ಇದು ಮಾಡ್ತಾ ಇದ್ವಿ. ಜೊತೆಯಲ್ಲಿ ಇಲ್ಲಿ ಸ್ಥಿರ ಆಸ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಕೆಲವೊಮ್ಮೆ ಅವರ ಜಾಗವನ್ನು ಈಡಿಗೆ ಮಾರ್ಟ್ಗೇಜ್ ಮಾಡಿ ಸಾಲ ಮಾಡ್ಕೊಳ್ಳಿಕ್ಕಿರ್ತಕ್ಕಂಥ ಅದೊಂದು ಸೇಫ್ ಲೆಂಡಿಂಗ್ ಆಗುತ್ತೆ. ಖಂಡಿತ ಸರ್, ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ಆಭರಣ ಸಾಲ ಇರ್ಬೋದು, ನಮ್ಮ ಮಾರ್ಟ್ಗೇಜ್ ಲೋನ್ ಇರ್ಬೋದು, ಎಲ್ಲವನ್ನು ನಾವು ಕೊಡ್ತಾ ಇದ್ದೀವಿ. ಜನ ಕೂಡ ಅಷ್ಟೇ ಅದಕ್ಕೆ ಸ್ಪಂದಿಸಿ ಆ ಸೌಲಭ್ಯನ ಪಡ್ಕೊಂಡು ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಎಸ್, ಅಫ್ಕೋರ್ಸ್ ಸರ್. ಜೊತೆಗೆ ಮತ್ತಿನ್ನೊಂದಂದರೆ ನೋಡಿ, ಇದು ಬಯಲು ಪ್ರದೇಶ ಆದರೆ ಸಾಲ ಯಾವಾಗ ಅಗತ್ಯ ಬೀಳ್ತಿದ್ರೆ ಕೃಷಿಯನ್ನು ಮಾಡಬೇಕಾದ್ರೆ ವರ್ಷದ ಆರಂಭದಲ್ಲಿ ಏನು ಮಳೆಗಾಲ ಆರಂಭ ಆಗುತ್ತೆ ಆಗ ಸಾಲದ ಅಗತ್ಯ. ಬಟ್ ನಾವು ಮಲೆನಾಡು ಮತ್ತು ಕರಾವಳಿ ಪ್ರದೇಶಕ್ಕೆ ಬಂದಾಗ ಕುಯ್ಲು ಸಂದರ್ಭಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಾಫಿ ಹಣ್ಣು ಕುಯ್ಲು ಮಾಡಬೇಕು. ಆ ಸಂದರ್ಭ ದೊಡ್ಡ ದೊಡ್ಡ ಕೃಷಿಕರಿಗಲ್ಲ, ಸಣ್ಣ ಪುಟ್ಟ ಕೃಷಿಕ 5 ಎಕರೆ 6 ಎಕರೆ 7 ಎಕರೆ ಇರ್ತಕ್ಕಂಥ ಒಬ್ಬ ಸಣ್ಣ ಪುಟ್ಟ ಕೃಷಿಕ ಇದ್ದಾರೆ, ಅವನು ಸಹಕಾರಿ ಸಂಘದ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಹಣಕಾಸಿನ ಅಗತ್ಯ ಇರುತ್ತೆ. ಸೊ ನಿಮ್ಮ ಬ್ಯಾಂಕ್ ಈ ವಿಚಾರದಲ್ಲಿ ಏನಾದರೂ ಯೋಚನೆಯನ್ನು ಮಾಡಿದೆಯಾ? ಈಗ ಕೃಷಿಕರಿಗೆ ಕಾಲಕ್ಕೆ ಹಣ ಕೊಟ್ಟು ಕೆಲವು ವಸ್ತುಗಳು ಪಡ್ಕೊಳ್ಳಿಕ್ಕೆ ಅಥವಾ ಕೆಲಸ ಮಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಈ ಕ್ರಾಪ್ ಲೋನ್ ಜೊತೆಯಲ್ಲಿ ನಾವು ಈ ಗೊಬ್ಬರ ಸಾಲವನ್ನು ಕೂಡ ವಿತರಣೆ ಮಾಡ್ತೀವಿ. ಅವರ ಕ್ರಾಪ್ ಎಲ್ಲ ತೆಗೆದ ನಂತರ ಅವರು ಮರುಪಾವತಿ ಮಾಡ್ತಾರೆ. ಮತ್ತೆ ಶ್ಯೂರಿಟಿ ಲೋನ್ ಅಂತೇಳಿ ನಮ್ಮಲ್ಲಿ ಜಾಮೀನು ಸಾಲ ಅಂತೇಳಿ ಕೊಡ್ತೀವಿ ಸದಸ್ಯರಿಗೆ. ಕೃಷಿಕರೆಲ್ಲ ಹೆಚ್ಚಿನವರೆಲ್ಲ 99 ಭಾಗ ಇಲ್ಲಿ ಸದಸ್ಯರಾಗಿದ್ದಾರೆ. ಅವರಿಗೆ ನೀಡುವಂಥ ಈ ಶ್ಯೂರಿಟಿ ಲೋನ್ ಏನಿದೆ ಅದು ಕೂಡ ಅವರಿಗೆ ತುಂಬ ಸಹಕಾರ ಆಗ್ತದೆ. ಅವ್ರಿಗೆ ಯಾವಾಗ ಬೇಕಾಗ್ತದೆ ಅವಾಗ ತಗೊಂಡು ಫಸಲು ಬರೋ ಕಟ್ಬಿಡ್ತಾರೆ. ಒಳ್ಳೆ ವಿಚಾರ. ತುರ್ತು ಕೆಲಸಗಳೇನಿದ್ದಾರೆ ಆ ಸಂದರ್ಭದಲ್ಲಿ ಬಂದು ಜಾಮೀನು ಸಾಲ ಪಡ್ಕೊಳ್ತಾರೆ. ಇಬ್ಬರು ಜಾಮೀನು ಇರಬೇಕಾಗ್ತದೆ. ಒಳ್ಳೆ ಜಾಮೀನನ್ನು ಪಡ್ಕೊಂಡು ನಾವು ಅವರಿಗೆ ಸಾಲ ನೀಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅದು ಸುಮಾರು 2 ಲಕ್ಷದವರೆಗೆ ಕೊಡ್ತೀವಿ. ಅಷ್ಟು ಸಿಕ್ಕದ ಇವತ್ತಿನ ಏನು ಅವರಿಗೆ ಪ್ರಯೋಜನ ಆಗ್ತಿಲ್ಲ. ಅದು ಕೂಡ ಸಕಾಲದಲ್ಲಿ ಮರುಪಾವತಿ ಮಾಡ್ತಾ ಇದ್ದಾರೆ ಅವರು. ಆ ರೀತಿಯಲ್ಲಿ ಪುನಃ ಸಾಲ ಬೇಕಾದಾಗ ಕೊಡ್ಕೊಳ್ತಾರೆ, ಮರುಪಾವತಿ ಮಾಡ್ತಾರೆ. ಈ ರೀತಿಯಲ್ಲಿ ನಡ್ಕೊಂಡು ಸರ್, ನಿಜವಾಗ್ಲೂ ಇದೊಂದು ಒಳ್ಳೆಯ ವಿಷಯ ಸರ್. ಇದರ ಜೊತೆಗೆ ಇನ್ನೊಂದೇನಂತಂದರೆ ಏನು 0% ಲೋನ್ ಅಂತ ಕರಿತೇವೆ, ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥ ಸಾಲ. ಇದೇಗಾಗ್ತದೆ ಅಂದರೆ ಸರ್ಕಾರ ಅವರಿಗೆ ಮನಸ್ಸಿಗೆ ಬಂದೊಂದು ಬಿಡುಗಡೆ ಮಾಡಿಬಿಡ್ತಾರೆ. ಎಕರೆಗೆ ನಾವು 5 ಲಕ್ಷ ಕೊಡ್ತೇವೆ, 10 ಲಕ್ಷ ಕೊಡ್ತೇವೆ, ಅಲ್ಲಿ ಎಷ್ಟು XYZ ಹೇಳ್ಬಿಡ್ತಾರೆ. ಆದರೆ ಯಾವುದೇ ಬ್ಯಾಂಕಿಗೆ ಹೋಗಿ ಎಷ್ಟು ಕೊಡ್ತೀರಾ ಅಷ್ಟು ಕೊಡ್ಲಿಕ್ಕಾಗಲ್ಲ ಅವ್ರ ಕೈಲಿ. ಎಷ್ಟೋ ಬ್ಯಾಂಕ್ಗಳು DCC ಬ್ಯಾಂಕ್ ಏನು ಕೊಡ್ತಾರೆ ಅದನ್ನು ಮಾತ್ರ ಕೊಡಬೇಕು ಅವರು. ಅದನ್ನೇ ಕೂತ್ಕೊಂಡು ಇದನ್ನ ಬೈಫರ್ಕೇಟ್ ಮಾಡಿದಾಗ ಮಾಡಿ ಎಲ್ರಿಗೂ ಹಂಚ್ಬಿಟ್ಟು ಕಳಿಸ್ತಾರೆ, ನೋಡಿ ಇಷ್ಟು ಬಂದಿದೆ, ಇಷ್ಟು ಎಕರೆಗೆ ಇಷ್ಟು ತಗೊಳ್ಳಿ ಅಂತ. ನಿಮ್ಮ ಬ್ಯಾಂಕಲ್ಲಿ ಈ ವಿಚಾರವಾಗಿ ನಾವು ಮಾತನಾಡೋದ್ರೆ, ಯಾಕೆಂದರೆ ನಿಮ್ಮ ಬ್ಯಾಂಕ್ ಸುಸ್ಥಿರವಾಗಿದೆ, ಚೆನ್ನಾಗಿದೆ, ವ್ಯವಸ್ಥಿತವಾಗಿದೆ, ಒಂದು ಶ್ರೀಮಂತ ಬ್ಯಾಂಕ್ ಥರ ಕಾಣ್ತಾ ಇದೆ ಸರ್. ಹೇಗೆ ಅದನ್ನು ನೀವು ಇದು ಮಾಡ್ತಾ ಇದ್ದೀರಿ, ಎಷ್ಟು ಕೊಡ್ತೀರಾ, ಹೇಗೆ ಅದ್ರ ಬಗ್ಗೆ? ಈಗ ಸರ್ಕಾರದ ಬಡ್ಡಿ ಏನು ಇದು ರಿಯಾಯಿತಿ ದರದಲ್ಲಿ ಕೊಡುವಂಥ ಇದಿರ್ಬೋದು, ಶೂನ್ಯ ಬಡ್ಡಿಯಲ್ಲಿ ಕೊಡುವಂಥದ್ದು ಫಸಲು ಸಾಲ. ಹೌದು, ಫಸಲು ಸಾಲವನ್ನು 5 ಲಕ್ಷದವರೆಗೆ ಕೊಡ್ಲಿಕ್ಕೆ ಇರತಕ್ಕಂಥ ವ್ಯವಸ್ಥೆ ಇದೆ. ಅದು ಎಕರೆ ಎಷ್ಟಿದೆ ಅದ್ರ ಮೇಲೆ ಹೋಗುವಂಥದ್ದು. ನಾವು ಏನು ಮಿತಿ ನಿಗದಿ ಮಾಡಿರ್ತಾರೆ ಆ ಪ್ರಕಾರ ಕೊಡ್ತೀವಿ. ಅದು 5 ಲಕ್ಷದವರೆಗೆ ಕೊಡ್ಬೋದು. ನಂತರ 15 ಲಕ್ಷದವರೆಗೆ 3% ಬಡ್ಡಿ ದರದಲ್ಲಿ ಕೃಷಿ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡಲಿಕ್ಕೆ, ಒಂದು ತೋಟದಲ್ಲಿ ಮನೆ ಕಟ್ಟಬೇಕಾಗ್ಬೋದು, ಅಥವಾ ಲೈನ್ ಮನೆ ಕಟ್ಟಲಿಕ್ಕೆ, ಅಥವಾ ಕಡ ನಿರ್ಮಾಣ ಮಾಡಲಿಕ್ಕೆ, ಈ ರೀತಿ ಕೃಷಿಗೆ ಪೂರಕವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ 3% ಬಡ್ಡಿ ದರದಲ್ಲಿ ಸರ್ಕಾರ ಸಾಲ ನೀಡತಕ್ಕಂಥ ಅದಕ್ಕೆ ಸಹಾಯಧನ ನೀಡ್ತಾ ಇದೆ. ಅದನ್ನು ಕೂಡ ನಾವು ಕೊಡ್ತೇವೆ. ಅಷ್ಟೇ ಕೊಡ್ತಿದ್ದೀರಾ? ಸರ್ಕಾರದ ವತಿಯಿಂದ ಸಿಗುವಂಥ ಸಾಲ. ಅದು ಬಿಟ್ಟು ನಮ್ಮ ಸ್ವಂತ ಬಂಡವಾಳದಿಂದ, ನಮ್ಮ ಓನ್ ಫಂಡ್ ಏನಿದೆ ಅದರಿಂದ ಬೇರೆ ಸಾಲಗಳನ್ನು ನಾವು ಕೊಡ್ತೀವಿ. ಮಾರ್ಟ್ಗೇಜಲ್ಲಿ ಕೂಡ ಈ ಕಮರ್ಷಿಯಲ್ ಲೋನ್ ಇರ್ಬೋದು, ಈ ಸೈಟ್ಗಳಿರುತ್ತೆ ಕೆಲವರಿಗೆ, ಅವರಿಗೆ ಮನೆ ಕಟ್ಟಲಿಕ್ಕೆ ಇರ್ತಕ್ಕಂಥ ಇದ್ದರೆ ನಾವು ಅದು ಮಾರ್ಟ್ಗೇಜ್ ಲೋನ್ ಅಂದರೆ ಸುಮಾರು 25 ಲಕ್ಷದವರೆಗೆ ನಾವು ಸಾಲ ಆ ಮಿತಿಯನ್ನು ಇಟ್ಕೊಂಡಿದ್ದೀವಿ. ಎಸ್ ಸರ್. ಜೊತೆಗೆ ಇನ್ನೊಂದೇನಂತಂದರೆ ಠೇವಣಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಡೆಪಾಸಿಟ್ ಇದೆಯಲ್ಲ, ಇದು ತುಂಬ ಒಂದು ಬ್ಯಾಂಕ್ ಬೆಳಿಬೇಕು ಅಂದರೆ ಯಾವ ಬ್ಯಾಂಕ್ ಬೆಳೆದ್ರಲ್ಲ ಎಲ್ಲಿ ಡೆಪಾಸಿಟ್ ಹೋಗಲ್ವಾ ಬ್ಯಾಂಕ್ ಬೆಳೆಯೋಲ್ಲ.
ಎಲ್ಲಿ ಡೆಪಾಸಿಟ್ ಸಿಗುತ್ತೋ ಬ್ಯಾಂಕ್ ಬೆಳೀತಾ ಹೋಗುತ್ತೆ. ಆ ಡೆಪಾಸಿಟ್ ಯಾವಾಗ ಕಟ್ತಾರೆ ಅಂದರೆ ಮೊದಲು ನೋಡ್ತಕ್ಕಂಥದ್ದು ಇಬ್ಬರು ಮುಖ. ನಿಮ್ಮಲ್ಲಿ ಎಷ್ಟೇ ಜನ ಇರಲಿ, ಇಲ್ಲಿ 1000 ಜನ ನಿಮ್ಮ ಸೊಸೈಟಿ ಒಳಗಿದ್ರು ಕೂಡ ನೋಡೋದು ಅಧ್ಯಕ್ಷನ CEO ಇವರಿಬ್ಬರು. ಯಾಕೆಂತಾರೆ ಅಧ್ಯಕ್ಷ ಇರ್ತಾರಪ್ಪ, CEO ಇರ್ತಾರೆ. ನಾವು ಇಟ್ಟ ಹಣ ಸಿಗುತ್ತೋ ವಾಪಸ್ ಇಲ್ವೋ, ಇದು ಗ್ಯಾರಂಟಿ. ನಿಮ್ಮ ನೋಡಿದಾಗ ಗೊತ್ತಾಗ, ಇವರಿದ್ದಾರ ಇಟ್ಬೋದಪ್ಪ, ನನ್ನ ಹಣ ಗ್ಯಾರಂಟಿ ಇದೆ, ಒಳ್ಳೆ ವ್ಯಕ್ತಿಗಳಿದ್ದಾರೆ ಇಲ್ಲಿ ಅಂತಾರೆ ತಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಅಧ್ಯಕ್ಷರ ಹತ್ರ ಏನು ಠೇವಣಿ ಸಂಗ್ರಹ ಅಥವಾ ಏನು ಡೆಪಾಸಿಟ್ ಸಂಗ್ರಹಿಸುವಲ್ಲಿ ಯಾವ ಥರ ಎಲ್ಲ ಇದನ್ನ ಕಾರ್ಯವನ್ನು ಮಾಡಿದ್ದೀರಿ? ದೇವರ ದಯದಿಂದ ನಾವು ಇದಕ್ಕೆ ಪ್ರತ್ಯೇಕವಾದಂಥ ಒಂದು ಅಭಿಯಾನ ನಡೆಸುವ ಅವಶ್ಯಕತೆ ಬರ್ತಾ ಇಲ್ಲ ಇವಾಗ. ಕಾರಣ ಏನಂದ್ರೆ ಮೊದಲೇ ನಾವು ಸ್ವಲ್ಪ ಡಿಪಾಸಿಟ್ ಕೇಳ್ತಾ ಇದ್ವಿ, ಇವತ್ತು ಕೇಳುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಬ್ಯಾಂಕಿನ ಪ್ರಗತಿಯನ್ನ ನೋಡಿ, ಆ ಸುಸ್ಥಿರತೆಯನ್ನ ನೋಡಿ, ಇವತ್ತು ವಾಲಂಟರಿ ಆಗಿ ಅವರೇ ಗ್ರಾಹಕರೇ ಬಂದು ನಮ್ಮಲ್ಲಿ ಠೇವಣಿ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಅದರ ಬಗ್ಗೆ ನಮಗೆ ಧನ್ಯವಾದಗಳು, ಗ್ರಾಹಕರಿಗೆ ಇರ್ಬೋದು, ಈ ಭಾಗದ ಜನರಿಗೆ ನಾವು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ. ಆ ನಂಬಿಕೆಯಲ್ಲಿ ನಮಗೆ ಏನು ಡಿಪಾಸಿಟ್ ಇಡ್ತಾ ಇದ್ದಾರೆ ಅದಕ್ಕೆ ನಾವು ಧನ್ಯವಾದ ಹೇಳಿ. ನಿಜವಾಗ್ಲೂ ಲಕ್ಕಿ ಸರ್ ಬ್ಯಾಂಕು, ನಿಜವಾಗ. ಯಾಕಂತಂದರೆ ವಾಲಂಟ್ರಿಯಾಗಿ ಎಷ್ಟೋ ಬ್ಯಾಂಕ್ಗಳಿಗೆ ಹೋದ್ರೂ ಕೂಡ ಠೇವಣಿಯನ್ನು ಕೊಡಲ್ಲ. ನಾವು ನ್ಯಾಷನಲ್ ಬ್ಯಾಂಕಿಗೆ ಹೋಗ್ತೇವೆ ಅಂತ ಹೇಳ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಈಗ ಸರ್. ಜೊತೆಗೆ ಇನ್ನೊಂದು ಗೋಲ್ಡ್ ಲೋನ್ ತುಂಬ, ಇದಕ್ಕೆ ನೀವು ಹೇಳಲಿಕ್ಕೆ ಆನ್ಸರ್ ಹೇಳಲಿಕ್ಕೆ ಸಾಧ್ಯ ಇದ್ರೆ ಹೇಳ್ಬೋದು, ಇಲ್ಲ ಅಂದರೆ ಬೇಡ. ಗೋಲ್ಡ್ ಲೋನ್ ಏನಾಗ್ತದೆ ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಗುರ್ತ್ಪಡ್ಲಿಕ್ಕಾಗಲ್ಲ. CEO ನೋಡ್ಬಿಟ್ಟು ಸರಿ ಇವ್ರಿಗೆ ಸಾಲ ಕೊಟ್ಬಿಟ್ಟು ಕಳಿಸಿ ಅಂತ ಹೇಳಲಿಕ್ಕಾಗಲ್ಲ, ಅಪ್ರೈಸರ್ ಬೇಕಾಗುತ್ತೆ. ಜೊತೆಗೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ವಂಚನೆಯನ್ನು ಮಾಡ್ತಿದ್ದಾರೆ. DCC ಬ್ಯಾಂಕಿಗೆ ಟೋಪಿಯನ್ನು ಹಾಕಿದ್ರು, ಒಳ್ಳೆ ಒರಿಜಿನಲ್ ಚಿನ್ನ ಡೂಪ್ಲಿಕೇಟ್ ಗೋಲ್ಡ್ನ ಇಟ್ಟು ತಗೊಂಡು. ಇದು ನಿಜವಾಗ್ಲೂ ಅತ್ಯಂತ ತಲೆನೋವಿನ ಕೆಲಸ. CEO ಆಗಿರ್ಬೋದು, ನಿಮಗಿರ್ಬೋದು, ನಿಮಗಿಂತ CEO ಮತ್ತೆ ಈ ಒಂದು ಏನು ಕೊಟ್ಟಿರ್ತಾರೆ ಅವರಿಗೆ ತೀರಾ ಹಿಂಸೆ ವಿಚಾರ. ಸೊ ಹೇಗೆ ಏನೆಲ್ಲ ಇದಿರುತ್ತೆ, ಇದು ಹೇಳಲಿಕ್ಕೆ ಸಾಧ್ಯ ಇದ್ರೆ ಹೇಳಿ, ಇಲ್ಲ ಸರ್ ಹೊರಗಡೆ ನಾವೇನು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬೇಡ. ಅಂದರೆ ನಮ್ಮಲ್ಲಿ ಅತಿ ನಂಬಿಕಸ್ಥ ವ್ಯಕ್ತಿಯನ್ನ ನಾವು ಅಪ್ರೈಸರ್ ಆಗಿ ಪರಿಶೋಧಕರಾಗಿ ಇಟ್ಕೊಂಡಿದ್ದೀವಿ. ದೇವರದಿಂದ ಇಷ್ಟವರೆಗೆ ಏನೋ ಅಂಥ ಸಮಸ್ಯೆ ಬರಲಿಲ್ಲ. ನೀವು ಹೇಳಿದಾಗೆ ಇವತ್ತು ಎಷ್ಟರ ಮಟ್ಟಿಗೆ ವಂಚನ ಜಾಲ ಬೆಳೆದಿದೆ ಅಂತಂದರೆ, ಒಂದು ಚಿನ್ನದ ಒಂದು ಇದನ್ನು ಆಭರಣ ಇಟ್ಟಾಗ ಅದು ನಕಲಿತ ಹೇಳಿ ಸಾಧ್ಯ ಆಗದ ರೀತಿಯಲ್ಲಿ ಖಂಡಿತ ಸರ್ ಒಂದು ಪರಿಣತಿಯಿಂದ ಅದನ್ನ ಮಾಡ್ತಾ ಇದ್ದಾರೆ. ಹೌದು, 30% ಚಿನ್ನವನ್ನ 20% ಚಿನ್ನವನ್ನ ಇಟ್ಟು ಮಾಡ್ತಾ ಇದ್ದಾರಂತೆ. ಬಟ್ ಇಲ್ಲಿ ನಾವೇನ್ ಮಾಡ್ತಿದ್ರೆ, ಒಂದು ನಮ್ಮ ಗ್ರಾಹಕರು ರೆಗ್ಯುಲರ್ ಗ್ರಾಹಕರೇ ಇರ್ತಾರೆ, ಅವ್ರನ್ನ ನಮಗೆ ಗೊತ್ತಾಗುತ್ತೆ ಅಂತೇಳಿ ಅವ್ರು ಹೇಳ್ತಾರೆ. ಜೊತೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರಣ ಇವತ್ತು ನಂಬಿಕೆ ತುಂಬ ಮುಖ್ಯ. ಈ ನಂಬಿಕೆ ಒಂದ್ಸಲ ಕಳ್ಕೊಂಡ್ರೆ ನಾವು ನಮ್ಮ ವ್ಯವಸ್ಥೆಯಲ್ಲಿ ಪುನಃ ಯಾರು ಕೂಡ ಮುಂದೆ ಬರೋದಿಲ್ಲ. ಖಂಡಿತ ಇನ್ನು ಕೆಲವು ಬ್ಯಾಂಕ್ಗಳಲ್ಲಿ ಆಗಿದಂತ ಸಂದರ್ಭ ಇದು ಹೇಳ್ತಾರೆ, ಈ ಚಿನ್ನವನ್ನ ಇಟ್ಟಲ್ಲಿ ಆ ಆಭರಣ ವಾಪಸ್ ತಗೊಂಡು ಹೋಗುವಾಗ ಅಷ್ಟು ನೋಡೋದಿಲ್ಲ ಯಾರು ಸರ್. ಹೌದು, ಸಾಮಾನ್ಯ ತಾಂಡಲ್ಲಿ ಒಂದು ಟಿವಿಯಲ್ಲಿ ಕೂಡ ಬಂದಿತ್ತು, ಕೆನರಾ ಬ್ಯಾಂಕ್ ಯಾವ್ದ್ರಲ್ಲಿ 2-3 ಲಿಂಕ್ ಅನ್ನ ತೆಗೆದು ಬಿಟ್ಟಿದ್ದಾರೆ. ಹೌದು, ಚೈನಲ್ಲಿ ಲಿಂಕ್ ತೆಗೆದು ತೂಕ ಅಷ್ಟೇ ಇದೆ. ಅದು ಹೇಗೆ ಆಯ್ತು ದೇವರಿಗೆ ಗೊತ್ತು. ತೂಕ ಅಷ್ಟೇ ಇದೆ ಅಂದ್ರೆ ಲಿಂಕ್ ಇಲ್ಲ ಅಷ್ಟು. ಇದನ್ನು ಯಾಕೆ ಅವರು ಏನೋ ಪರಿಶೀಲನೆ ಮಾಡಿದಾಗ ಗೊತ್ತಾಯ್ತು. ಹಾಗಾಗಿ ಎಲ್ಲೆಲ್ಲಿ ವಂಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ವ್ಯವಸ್ಥೆ ನಾವು ಇವತ್ತು ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಹೇಗೆಂತಂದ್ರೆ, ನಮ್ಮ ಒಂದು ಅದೃಷ್ಟ ಏನಂತಂದ್ರೆ, ಸಿಬ್ಬಂದಿಯವರು ಇರ್ಬೋದು, ನಮ್ಮ ಡೈರೆಕ್ಟರ್ಸ್ ಯಾರಿದ್ದಾರೆ, ಆಡಳಿತ ಮಂಡಳಿ ಯಾರಿದ್ದಾರೆ, ಎಲ್ಲಿ ಕೂಡ ಆ ಮಾನಸಿಕ ಸ್ಥಿತಿಯಲ್ಲಿ ಯಾರಿಲ್ಲ. ಎಲ್ಲೊಂದು ಕಡೆ ತೊಂದರೆ ಮಾಡಬೇಕು ಅಂತ ಅಥವಾ ಆ ವ್ಯವಸ್ಥೆಯನ್ನು ನಾವು ಹೋಗ್ಬೇಕು. ಯಾಕಂದ್ರೆ ಆ ವ್ಯವಸ್ಥೆ ಒಂದ್ಸಲ ಬಂದ್ರೆ ಅದು ತೆಗೆಯೋದಿಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಅದು ಒಂದಕ್ಕೊಂದು ಬಿಲ್ ಮಾಡ್ಕೊಂಡು ಹಾಗೆ ಹೋಗುವಂಥ ವ್ಯವಸ್ಥೆ ಇರೋದ್ರಿಂದ ಎಲ್ಲಿ ಆ ಮನಸ್ಸಲ್ಲಿ ಆ ಭಾವನೆ ಬರದ ರೀತಿಯಲ್ಲಿ ನಾವು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಆ ರೀತಿಯೇ ಮುಂದಕ್ಕೆ ನಾವು ಹೋಗಿ. ಇವತ್ತು ನಾವಿದ್ದೇವೆ, ನಾಳಿಂದ ಯಾರು ಬರ್ತಾರೆ ಅಂತ ಹೇಳಿಕ್ಕೆ ಆಗೋದು. 2 ವರ್ಷಗಳ ಚುನಾವಣೆ ಬರ್ತದೆ, ಆ ಚುನಾವಣೆ ಹೊಸ ಆಡಳಿತ ಮಂಡಳಿ ಬರುವಂತ ನಾವೇ ಮುಂದುವರಿಬಹುದು. ನಮ್ಮ ಇವರಿಗೆ ಬಿಟ್ಟಂತ ಯಾರು ಸದಸ್ಯರೇ ಯಾರಿದ್ದಾರೆ ಅವರ ಒತ್ತಡ ಇದ್ರೆ ಮಾತ್ರ ಮುಂದುವರಿತೀವಿ. ಇಲ್ಲ ಏನು ಮಾಡ್ಲಿಕ್ಕೆ ಹಾಗೆ ಹೇಗೆ ಬಂದ್ರೆ ನಾವು ಬಿಡ್ಲಿಕ್ಕೆ ತಯಾರಿದ್ದೀವಿ. ಅದು ನೋಡ್ಬೇಕು ಏನಾಗುತ್ತೆ ಅಂತ. ಯಾಕೆಂದ್ರೆ ನಾನು ಹೇಳಿದ್ದು ಸರ್, ಯಾರೇ ದೇಶ ಆಗಲಿ, ಆದರೆ ಸಂಘವನ್ನ ಯಾರು ಉತ್ತಮ ಸ್ಥಿತಿ ಕೊಂಡೊಯ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗೋದು ಬೆಟರ್ ಅಂತಾರೆ ನಮ್ಮ ಅನಿಸಿಕೆ. ಕಾರಣ ಏನಂದ್ರೆ ಸಂಘ ಬೆಳೀತಾ ಹೋಗುತ್ತೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಒಂದು ಸೊಸೈಟಿಯನ್ನು ನಿಲ್ಲಿಸ್ತಕ್ಕಂಥದ್ದು. ಒಂದು ಹೊತ್ತು ನ್ಯಾಷನಲ್ ಬ್ಯಾಂಕ್ ಲಾಸ್ ಆಗಲಿ ಸಮಸ್ಯೆ ಇಲ್ಲ, ನಮ್ಮ ನಮ್ಮ ಸ್ಥಳೀಯರಿಗೆ ಸಮಸ್ಯೆ ಆಗದೆ ಯಾವಾಗ ಅಂದರೆ ಈ ಬ್ಯಾಂಕ್ ಇಲ್ಲದೆ ಇದ್ದಾಗ. ಯಾಕೆಂದ್ರೆ ಇಲ್ಲಿ ಬಂದು ನೀವು ಹೇಳಿದ್ರಿ ಬರೆದು ಕೊಡ್ತಾರೆ ಅಂತ, ಅದೇ ನ್ಯಾಷನಲ್ ಬ್ಯಾಂಕಿಗೆ ಹೋಗಿ ಕೂತ್ಕೊಂಡ್ರೆ ಆ ಏನು ಕೊಟ್ಟಿರಿ ಇದನ್ನೇ ಓದ್ಲಿಕ್ಕೆ ಬರಲ್ಲ ಪಾಪ ಅವನಿಗೆ. ನಿಜವಾಗ್ಲೂ ಇವೆಲ್ಲ ದೊಡ್ಡ ವಿಚಾರಗಳು ಸರ್. ಹಾಗಾಗಿ ಕೋಆಪರೇಟಿವ್ ಬ್ಯಾಂಕ್ ಯಾವತ್ತೂ ಒಳ್ಳೆ ಅಧ್ಯಕ್ಷರು ಮತ್ತು CEO ಕೈಲಿದ್ರೆ ಮಾತ್ರ ಬ್ಯಾಂಕ್ ಬೆಳೆಯುತ್ತೆ, ಇಲ್ಲ ಖಂಡಿತ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ.
ಸರ್ ನಂತರ ಇನ್ನೊಂದೇನಂತಂದರೆ ಇಲ್ಲಿ CEO ಮತ್ತು ನಿಮ್ಮ ಸಂಬಂಧ ಇದೆಯಲ್ಲ ಸರ್, ತುಂಬ ಉತ್ತಮವಾದಂಥ ಬಾಂಧವ್ಯ ಹೊಂದಿರಬೇಕು. ಎಲ್ಲ ಸಿಬ್ಬಂದಿಗಳಿಗಿಂತ ನೀವು ಉತ್ತಮವಾದ ಬಾಂಧವ್ಯ ಇರಬೇಕು. ಏನೇ ಆದರೂ ಒಂದು ವೇಳೆ ಅವರೇನಾದರೂ ಒಂದು ತೀರ್ಮಾನ ತಗೊಂಡ್ರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಬೇಕು. ನೀವು ತಗೊಳ್ಳೋ ತೀರ್ಮಾನವನ್ನು ಅವ್ರು ಅಕ್ಸೆಪ್ಟ್ ಮಾಡಬೇಕು. ಆಗ ಮಾತ್ರ ಬ್ಯಾಂಕಿಗೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ. ಸೊ ಹಾಗಾಗಿ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ಮಾತನಾಡಿದ್ರೆ, ಬಾಂಧವ್ಯದ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ಮುಂದಿನ ನಾವು ಸಹಪಾಠಿಗಳು, ನನಗಿಂತ 1 ವರ್ಷದ ಜೂನಿಯರ್ ಆಗಿದ್ದಾರೆ ಅವರು ಓದ್ತಾ ಇರುವಾಗ. ಜೊತೆಯಲ್ಲಿ ಅವ್ರ ತಂದೆ ಇರ್ಬೋದು, ಅವ್ರ ಅಜ್ಜ ಇರ್ಬೋದು, ಎಲ್ಲರೂ ಕೂಡ ಸಹಕಾರ ಕ್ಷೇತ್ರದಲ್ಲಿದ್ದವರು. ಇವರು ಕೂಡ ಕೃಷಿಕರು. ಅದು ಒಂದು ನಮಗೆ ತುಂಬ ಪ್ರಯೋಜನ ಆಗುತ್ತೆ. ಸ್ಥಳೀಯರು, ಅದು ತುಂಬ ಪ್ರಯೋಜನ ಆಗ್ತದೆ. ಒಂದು ಇನ್ನು ನಾವು ಏನು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಕಾನೂನು ಚೌಕಟ್ಟನ್ನು ಬಿಟ್ಟು ಎಲ್ಲೂ ಹೋಗೋದು ಬೇಡ. ಜನರಿಗೆ ಅನುಕೂಲ ಆಗೋ ರೀತಿ, ಸದಸ್ಯರಿಗೆ ಅನುಕೂಲ ರೀತಿಯಲ್ಲಿ ಕಾನೂನು ಚೌಕಟ್ಟನ್ನು ಬಿಟ್ಟು ಹೋಗೋದು ಬೇಡ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಸಾಲ ನೀಡೋ ವ್ಯವಸ್ಥೆ ಇರ್ಬೋದು ಅಥವಾ ಬೇರೆ ವಿಚಾರಗಳಿರ್ಬೋದು, ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಸಾಕು ನೀಡಬೇಕೇ ಹೊರತು ಕಾನೂನು ಚೌಕಟ್ಟನ್ನು ಅಥವಾ ಬೈಲವನ್ನು ಮೀರಿ ಎಲ್ಲೂ ಕೂಡ ನಾವು ಹೋಗೋದು ಬೇಡ ಅಂತ ನಾವು ಮಾತಾಡ್ಕೊಂಡಿದ್ದೇವೆ. ಒಂದು ಅದು. ಎರಡನೇ ಅಂತಂದರೆ, ಈ ಜನರಿಗೆ ವಿಶ್ವಾಸ ಬರಬೇಕಾದ್ರೆ ನಾವು ಸರಿಯಾಗಿರ್ಬೇಕು. ಖಂಡಿತ ಸರ್, ಕರೆಕ್ಟ್. ನಮ್ಮ ವ್ಯವಹಾರಗಳು, ಈಗ ನಾನು ಅಧ್ಯಕ್ಷ ಅಂತ ಹೇಳಿ ನನಗೆ ಬೇಕಾದ ರೀತಿಯಲ್ಲಿ ನಮಗೆ ಕುಟುಂಬದವರಿಗೆ, ನನ್ನ ಸ್ನೇಹಿತರಿಗೆ ಸಾಲ ಕೊಡಿಸೋದಾಗಲಿ, ಏನೋ ಮಾಡೋದು, ಅಥವಾ ಡೈರೆಕ್ಟಾಗಿ ಸಾಲ ಈ ಕೊಡಿ ನೀವು ಅಂತೇಳಿ ಒತ್ತಡ ಹಾಕೋದಾಗಲಿ, ಇದನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಕಾನೂನ ಬಯಲಾದ ಚೌಕಟ್ಟಿನೊಳಗಡೆ ಏನಿದೆ ಅದನ್ನು ನೀವು ಮಾಡ್ಕೊಂಡು ಹೋಗಿ ನನ್ನ ಸಂಪೂರ್ಣ ಸಹಕಾರದಿಂದ ಅವರಿಗೆ ಆ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಬಂದು ಏನೇನು ಸಣ್ಣ ಪುಟ್ಟ ವಿಚಾರಗಳು ನಮ್ಮ ಮೂಗು ತೋರಿಸೋದಾಗಲಿ ಅದು ಯಾವುದು ನಾನು ಮಾಡ್ತಾ ಇಲ್ಲ. ಸಂಪೂರ್ಣ ಅಧಿಕಾರ ಅವರಿಗೆ ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಸಿಬ್ಬಂದಿ ವಿಚಾರ ಇರ್ಬೋದು ಅಥವಾ ಬೇರೆ ಬೇರೆ ಗ್ರಾಹಕರನ್ನ ಯಾವ ರೀತಿ ಹ್ಯಾಂಡಲ್ ಮಾಡುವಂಥ ವಿಚಾರ ಇರ್ಬೋದು, ಸಂಪೂರ್ಣ ಅಧಿಕಾರ ಅವರಿಗೆ ನಾವು ಕೊಟ್ಟಿದ್ದೀವಿ. ಅದನ್ನು ಕೂಡ ಅವರು ಬಹಳ ನಿಷ್ಠೆಯಿಂದ ಅವರು ಅದನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಸಮಯದ ಬಗ್ಗೆ ಹೇಳೋದ್ರು ಕೂಡ ಅಷ್ಟೇ. 6 ಗಂಟೆ 5:30 ಗಂಟೆ ನಮ್ಮ ಸಮಯ ಇದ್ರೂ ಕೂಡ ಸುಮಾರು 7 ಗಂಟೆ ಅಷ್ಟೇ ಕೂಡ ಅವ್ರು ಕೆಲಸ ಮಾಡಿ ಹೋಗ್ತಾರೆ. ಖಂಡಿತ ಆ ಜವಾಬ್ದಾರಿ ಅವ್ರು ಇಟ್ಕೊಂಡಿದ್ದಾರೆ. ಹಾಗಾಗಿ ಇದು ಭಾಳ ನಮ್ಮ ಸಂಬಂಧ ಆ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗ್ತಾರೆ. ಸರ್, ನೀವು ಅಧ್ಯಕ್ಷರ ಬಗ್ಗೆ ಮಾತನಾಡೋದಂದರೆ ಹೀಗೆ ಅವರು ನಿಮ್ಮ ಬಗ್ಗೆ ಹೇಳಿದ್ರು, ಏನೆಲ್ಲ ಇದೆ, ಏನೆಲ್ಲ ಮಾಡ್ತೀರಾ ಅಂತ. ಸೊ ಇವರು ಅಧ್ಯಕ್ಷ ಆದ ನಂತರ ಐ ಥಿಂಕ್ ನೀವು ಜೊತೆಲೇ ಇರ್ತೀರ ಅಂತ ಅಂದ್ಕೊಂಡಿದ್ದೇನೆ ಮೊದಲಿಂದ ಕೂಡ. ಸೊ ಹೇಳಿ ಸರ್, ನಿಮ್ಮ ಅಧ್ಯಕ್ಷರು ಹೇಗೆ? ಸೊ ಅಧ್ಯಕ್ಷರು ಇವರೇ ಇದ್ರು ಹೇಗೆ? ಇವ್ರು ಬಂದ ನಂತರ ಬ್ಯಾಂಕಿನ ಅಭಿವೃದ್ಧಿ ಆಯಿತಾ ಅಥವಾ ಏನಾಯಿತು? ಡೀಟೇಲ್ಸ್ ನೀವು ಕೊಡೋಣ ಅಂದರೆ. ಈಗ ನನ್ನ ಹೆಸರು ಪ್ರಸನ್ನ ಅಂತೇಳಿ, CEO ಆಗಿ ಸುಮಾರು ಈಗ 14 ವರ್ಷ ಆಯಿತು. ಈಗ ಅಧ್ಯಕ್ಷರ ಬಗ್ಗೆ ಹೇಳಿಕೊಂಡ್ರೆ, ಹಿಂದೆ ನಮ್ಮ ಹಿರಿಯರು ಇದ್ದರು, ಆವಾಗ ನಾವು ಎಷ್ಟು ಅದ್ರ ಬಗ್ಗೆ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವೀಗ ಕ್ಯಾಶಲ್ಲಿ ಕೆಲಸ ಮಾಡ್ತಿದ್ದೀವಿ, ಕೌಂಟ್ರಲ್ಲಿ ಕೆಲಸ ಮಾಡ್ತಿರ್ತೀವಿ. ಆಗ ನಮಗೆ ಅದ್ರ ಬಗ್ಗೆ ಅಷ್ಟೊಂದು, ಈಗ ನಮ್ಮದೇ ಕೆಲಸದಲ್ಲಿ ಇರ್ತೀವಿ. ಅಧ್ಯಕ್ಷರು ಮತ್ತು ಈ ಸಂಬಂಧ ಹೇಳಲಿಕ್ಕೆ ಬರ್ತಿಲ್ಲ. ಅಂತೂ ಚೆನ್ನಾಗಿ ಇಷ್ಟ ಮಾಡೋದು, ಚೆನ್ನಾಗಿ ಮಾಡೋದು. ಅದ್ರ ಮೇಲೆ ಈಗ ಇವರಿಗೆ ಸರ್ ಈಗ ಅಧ್ಯಕ್ಷರಾದ ಮೇಲೆ ನೀವು ಹೇಳಿದ ತಕ್ಷಣ ಈಗ ಅವ್ರು ಸರ್ ಹೇಳಿದಾಗೆ ಆ ಕೋಆರ್ಡಿನೇಷನ್, ಆ ರಿಲೇಷನ್ ನಮ್ಮಲ್ಲಿ ಬಿಗಿನಿಂಗ್ದೇ ಬೆಳೀತಾ ಬಂತು, ಶುರುವಿಂದ ಬೆಳೀತಾ ಬಂತು. ಹಾಗೆ ಈಗ ನಾನು ಈಗ ನನ್ನ ಮಾತನ್ನು ಅವ್ರು ಕೇಳಬೇಕು ಅಂತಲ್ಲ, ನನಗೆ ಸಂಬಂಧಪಟ್ಟಾಗೆ ಈಗ ನಮ್ಮ ಇದರಲ್ಲಿ ಏನು ಬರುತ್ತೋ, ಕಾನೂನಲ್ಲಿ ಬರುತ್ತೋ ಅದನ್ನು ಅವ್ರಿಗೆ ಹೇಳ್ಬೋದು. ಅವ್ರಿಗೆ ಕಾನೂನು ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಿದೆ. ಆ ಒಂದು ಇದರ ಹೊಂದಾಣಿಕೆಯಲ್ಲಿ ನಾವು ಇವಾಗ ಸಂಸ್ಥೆಯನ್ನು ನಡೆಸ್ತೀವಿ. ಹಾಗೆ ಪ್ರತಿಯೊಂದು ಸಹಕಾರ ಕೂಡ ಅವ್ರಿಗೆ ಕೊಡ್ತಾರೆ. ಈಗ ನಾವು ಸಂಬಳವನ್ನು, ಈಗ ನಾವು ನಮ್ಮ ಸಂಬಳ ಅಂತಲ್ಲಿ ಕೆಲವು ಸಂಘಗಳಲ್ಲಿ ಏನು ಮಾಡ್ತಾರೆ, ಸಂಬಳ ಇತ್ತೀಚೆಗೆ ತುಂಬ ಕಮ್ಮಿ ಇದೆ. ಆದರೆ ಅವರ ಪರಿಸ್ಥಿತಿ ಕೂಡ ಆಗಿದೆ, ಈಗ ಲಾಭ ಸಿಗೋದಿಲ್ಲ ಮತ್ತು ಇಂಟ್ರೆಸ್ಟ್ ಇಲ್ಲ. ಕೆಲ ಅಧ್ಯಕ್ಷರು ಬೇಕಾದಂತ ಹೋಗ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಆಗ್ತದೆ. ಆದರೆ ಇಲ್ಲಿ ನಮ್ದಾಗಿಲ್ಲ. ನಮಗೆ ಏನು ಒಂದೇ ಸಲ ಬೆಳಿಬೇಕು ಅಂತಲ್ಲ, ಒಟ್ಟು ಮೇಲೆ ನಮ್ಮ ಈ ಸದಸ್ಯರಿಗೆ ಅವರ ಹಿತವನ್ನು ಕಾಪಾಡಬೇಕು. ಅವರು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿದ್ರೆ ಸಂಸ್ಥೆ ಉಳಿಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಅದೇ ಥರ ಹೋಗ್ತಾ ಇದ್ದೇವೆ. ಹಾಗೆ ಪ್ರತಿಯೊಂದು ಡೈರೆಕ್ಟರ್ಸ್ಗಳು ಕೂಡ ಎಲ್ಲರೂ ಚೆನ್ನಾಗಿ ನಮ್ಮ ಮಟ್ಟಿಗೆ ಎಲ್ಲ ಕೆಲವು ಕಡೆ ಏನು ಮಾಡ್ತಾರೆ, ನೋಡಪ್ಪ ನಾನು ಹೇಳಿದವರಿಗೆ ಸಾಲ ಕೊಡಬೇಕು ನೀನು